ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೌಮ್ಯಸದ ರುಚಿ. ಇವತ್ತು ನಾನು ನಿಮಗೆ 2 in 1 ಪೊಂಗಲ್ ಅಂತ ಹಾಕಿದ್ದೆ ಅಲ್ವಾ ತಮ್ನೇಲಲ್ಲಿ. ಸೊ ಇವತ್ತು ಪೊಂಗಲ್ನ ಈಸಿಯಾಗಿ ಕ್ವಿಕ್ಕಾಗಿ 2 ರೀತಿ ಪೊಂಗಲ್ನ ಕೂಡ ಮಾಡೋಂಥ ಸುಲಭ ವಿಧಾನವನ್ನು ನಾನಿವತ್ತು ತೋರಿಸ್ತಾ ಇದ್ದೀನಿ. ಹೆಸರುಬೇಳೆ 1 ಕಪ್, 1 ಲೋಟ ಅಂದರೆ 1:1 ನಾನು ತೊಗೊಂಡಿದ್ದೀನಿ. ಅಕ್ಕಿನೂ 1 ಲೋಟ ತೊಗೊಂಡಿದ್ದೀನಿ. ಹೆಸರುಬೇಳೆ ಅಕ್ಕಿ 2 ಸಮ ಪ್ರಮಾಣ ತಗೊಂಡು ಅದನ್ನು ನಾನು ನೀಟಾಗಿ ನೀರಲ್ಲಿ 2 ಸಲ ತೊಳ್ಕೊಂಡು ಕುಕ್ಕರಲ್ಲಿ ಒಂದೇ ಸಲ ಪ್ರೆಷರ್ ಕುಕ್ ಮಾಡ್ಕೊತಾ ಇದ್ದೀನಿ. ಅಂದರೆ 2 ಲೋಟ ನಾವು ಅಕ್ಕಿ 1 ಲೋಟ, ಬೇಳೆ 1 ಲೋಟ ತೊಗೊಂಡಿದ್ದೀವಲ್ವ ಹೆಸರುಬೇಳೆ, ಅದಕ್ಕೆ ನಾವು ರೆಗ್ಯುಲರ್ ಆಗಾದರೆ 1:1 ಹಾಕ್ತೀವಿ. ನೀರು 2 ಇದ್ದರೆ 4 ಹಾಕ್ಕೋಬೇಕು. ಬಟ್ ನಾವು ಪೊಂಗಲ್ ಮಾಡ್ತಿರೋದ್ರಿಂದ 2ಕ್ಕೆ 6 ಲೋಟ ನೀರು ಹಾಕ್ಕೋತಾ ಇದ್ದೀನಿ ನಾನು. ಇದಕ್ಕೆ ಉಪ್ಪು ಮತ್ತು ಅರಿಶಿನ ಏನನ್ನು ನಾನು ಸೇರಿಸ್ತಾ ಇಲ್ಲ. ಯಾಕೆ ಅಂದರೆ ಇದರಲ್ಲಿ 2 ಭಾಗ ಮಾಡಿಕೊಂಡು ನಾವು ಒಂದು ಸಿಹಿ ಮತ್ತು ಇನ್ನೊಂದು ಖಾರ ಎರಡನ್ನೂ ರೆಡಿ ಮಾಡ್ಬೋದು. ಈ ರೀತಿ ಮಾಡೋದ್ರಿಂದ ಇದನ್ನು ಕುಕ್ಕರ್ಲಿ ಕ್ಲೋಸ್ ಮಾಡಿ 1 ವಿಷಲ್ ಬರೆಸ್ತಾ ಇದ್ದೀನಿ. ಇವಾಗ ಐಟಮ್ಸ್ ಇಂಗ್ರೀಡಿಯೆಂಟ್ಸ್ ಎಲ್ಲ ನೋಡ್ಕೊಳ್ಳಿ. ಖಾರ ಪೊಂಗಲ್ ಜೊತೆಗೆ ನಾನು ಮೊಸರು ಬಜ್ಜಿ ಕೂಡ ಮಾಡ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ಚೂರು, ಹಸಿರು ಮೆಣಸಿನ್ಕಾಯಿ, ಗೋಡಂಬಿ ಇದಿಷ್ಟು ಹಾಕಿ ಖಾರ ಪೊಂಗಲ್ ಒಗ್ಗರಣೆ ಮಾಡ್ಕೊಳ್ಳೋದು. ಮೊಸರು ಬಜ್ಜಿಗೆ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು ಹಾಕಿ ಮೊಸರು ಬಜ್ಜಿ ಮಾಡ್ಕೊತೀನಿ. ಬೆಲ್ಲ, ತೆಂಗಿನಕಾಯಿ ಮತ್ತು ಡ್ರೈ ಫ್ರೂಟ್ಸ್ ಇಟ್ಕೊಂಡಿದ್ದೀನಿ, ಅದು ಸಿಹಿ ಪೊಂಗಲ್ಗೆ. ಇಲ್ಲಿ ನೋಡಿ, ಮೊಸರು ಬಜ್ಜಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ನಾನು. ಕುಕ್ಕರ್ ಪ್ರೆಷರ್ ಹೋಗೋ ಹೊತ್ತಿಗೆ ನಾವು ಇದೆಲ್ಲ ರೆಡಿ ಮಾಡ್ಕೋಬೋದು. ಈಗ ಅದೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಕುಕ್ಕರ್ ಪ್ರೆಷರ್ ಹೋಗಿದೆ. ಈಗ ಕುಕ್ಕರ್ ಲಿಡ್ ಓಪನ್ ಮಾಡಿದ್ದೀನಿ. ನೋಡಿ, ಇಷ್ಟು ಬೆಂದರೆ ಸಾಕಾಗತ್ತೆ. ತುಂಬ ಬೆಂದ್ಬಿಟ್ರೆ ಒಂಥರ ಚೆನ್ನಾಗಿರಲ್ಲ, ಮುದ್ದೆ ಮುದ್ದೆ ಅನಿಸ್ಬಿಡುತ್ತೆ. ಇದು ಸ್ವಲ್ಪ ತೆಳ್ಳಗೆ ಇರಬೇಕು, ಬಟ್ ಆದರೂ ಕೂಡ ಒಂದು ಸಲ ಕುಗ್ಸಿದ್ರೆ ಸಾಕು. ಪೊಂಗಲ್ ಅಂದ್ರೇ ಸ್ವಲ್ಪ ತೆಳು ಕನ್ಸಿಸ್ಟೆನ್ಸಿ ಇರಬೇಕಲ್ವ, ಈ ಥರ ಇದ್ದರೆ ಸಾಕು. ಸ್ವಲ್ಪ ನಾನು ಸಿಹಿ ಪೊಂಗಲ್ ಸ್ವಲ್ಪ ಕಡಿಮೆ ಮಾಡ್ತಾಯಿದ್ದೀನಿ. ಖಾರ ಪೊಂಗಲ್ ನಮ್ಮನೇಲಿ ಖಾರ ಜಾಸ್ತಿ ತಿಂತಾರೆ, ಸ್ವೀಟ್ ಸ್ವಲ್ಪ ಕಡಿಮೆ. ಇವಾಗ ಬೆಲ್ಲ ಕುಟ್ಟಿಟ್ಟಿದ್ನಲ್ಲ, ಆ ಬೆಲ್ಲನ ನೀರು ಹಾಕಿ ಕರಗಿಸ್ಕೊಳ್ಳೋದಷ್ಟೇ. ಅದೇನು ಪಾಕ ಏನು ಬರೋದು ಬೇಕಿಲ್ಲ. ಕರಗಿಸ್ಕೊಂಡು ಅದನ್ನು ಸಪ್ರೇಟಾಗಿ ಸೋಸಿಟ್ಕೋಬೇಕು. ತುಪ್ಪ ಹಾಕಿದ್ದೀನಿ. ಈಗ ತುಪ್ಪಕ್ಕಾದಮೇಲೆ ಗೋಡಂಬಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ದ್ರಾಕ್ಷಿ ಹಾಕ್ಕೋತಾ ಇದ್ದೀನಿ ಸಿಹಿ ಪೊಂಗಲ್ಗೆ. ಹಾಗೆ ತೆಂಗಿನಕಾಯಿ 1 ಕಪ್ ತೆಂಗಿನಕಾಯಿ ತುರಿನ ಹಾಕ್ಕೋತಾ ಇದ್ದೀನಿ. ಅದನ್ನು ಸ್ವಲ್ಪ ತುಪ್ಪದಲ್ಲಿ ಹುರ್ಕೊಳ್ಳೋಣ. ಯಾಕೆಂದರೆ ಪೊಂಗಲ್ ಇಟ್ಟರೆ ಹಸಿ ಕಾಯಿ ಅಲ್ವಾ, ಕೆಟ್ಟು ಹೋಗಬಾರ್ದಲ್ವ. ಸೊ ಅದಕ್ಕೋಸ್ಕರ ಸ್ವಲ್ಪ 1-2 ನಿಮಿಷ ಕಾಯಿನ ತುಪ್ಪದಲ್ಲಿ ಹುರ್ಕೊಂಡಿದ್ದೀನಿ. ಈಗ ನೋಡಿ, ಬೆಲ್ಲ ಕರಗಿಸಿದ್ದೆ, ಸ್ವಲ್ಪ ನೀರು ಹಾಕಿ ಕರಗಿಸ್ಕೊಂಡಿದ್ದನ್ನು ಅದಕ್ಕೆ ಸೋಸ್ಕೊಂಡಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಬೆಲ್ಲದಲ್ಲಿ ಗಲೀಜಿರುತ್ತೆ, ಸೊ ಅದಕ್ಕೆ ಸೋಸ್ಕೊಂಡೆ ಹಾಕ್ಕೊಂಡ್ರೆ ಒಳ್ಳೆಯದು. ಈಗ ಇದು ಚೆನ್ನಾಗಿ ಕುದಿ ಬಂದಿದೆ. ಈಗ ಅದಕ್ಕೆ ಹಾಲು ಹಾಕ್ಕೊಂಡು ತಕ್ಷಣವೇ ಹಾಲು ಹಾಕಿ ಜಾಸ್ತಿ ಹೊತ್ತು ಕುದಿಯೋಕ್ಕೆಲ್ಲ ಬಿಡಬಾರ್ದು. ತಕ್ಷಣವೇ ಪೊಂಗಲ್ದು ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಅಕ್ಕಿ ಮತ್ತು ಬೇಳೆ, ಅದನ್ನು ಮಿಕ್ಸ್ ಮಾಡ್ಕೊಂಬಿಡೋದು. ಈಗ ಲಾಸ್ಟಲ್ಲಿ ಏಲಕ್ಕಿ ಪುಡಿ ಹಾಕ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಕರೆಕ್ಟ್ ಕನ್ಸಿಸ್ಟೆನ್ಸಿ ಬಂದಿದೆ ಅಲ್ವಾ. ಫ್ಲೇವರು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ, ಘಮ ಘಮ ಅಂತ ಇದೆ. ಪೊಂಗಲ್ಲು ಇಸ್ಕಾನ್ ಟೆಂಪಲಲ್ಲಿ ಕೊಡ್ತಾರಲ್ಲ, ಅಷ್ಟು ಚೆನ್ನಾಗಿದೆ ಪೊಂಗಲ್ಲು. ಟೇಸ್ಟು ನಾನು ಟೇಸ್ಟ್ ಮಾಡಿ ನೋಡಿದೆ, ತುಂಬ ಚೆನ್ನಾಗಿತ್ತು ಪೊಂಗಲ್. ಸ್ವೀಟ್ ಪೊಂಗಲ್ ಕೂಡ ಖಾರ ಪೊಂಗಲ್ ಎರಡೂ ಕೂಡ ತುಂಬಾ ಟೇಸ್ಟಿಯಾಗಿ ಯಮ್ಮಿಯಾಗಿದೆ. ನೀವೆಲ್ಲರೂ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ. ನೆಕ್ಸ್ಟ್ ಇವಾಗ ಖಾರ ಪೊಂಗಲ್ಗೆ ಕೂಡ ನಾನು ತುಪ್ಪನೇ ಹಾಕೋತಾ ಇದ್ದೀನಿ. ಇಲ್ಲಿ ಸಾಸಿವೆ ಹಾಕ್ಕೊಂಡಿದ್ದೀನಿ.
ಸಾಸಿವೆ ಸಿಡಿದ ಮೇಲೆ 1.5 ಟೀ ಸ್ಪೂನ್ ನಾನು ಜೀರಿಗೆ ತೊಗೊಂಡಿದ್ದು, ಅದರಲ್ಲಿ ಅರ್ಧ ಟೀ ಸ್ಪೂನ್ ಮಾತ್ರ ನಾನು ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ. ಅರ್ಧ ಟೀ ಸ್ಪೂನ್ ಮೆಣಸಿನಕಾಳು ಮತ್ತು ಕರಿಬೇವಿನ ಸೊಪ್ಪು ಒಗ್ಗರಣೆಗೆ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಗೋಡಂಬಿ ಹಾಕ್ಕೋತಾ ಇದ್ದೀನಿ, 1 ಸ್ಪೂನ್ ಜೀರಿಗೆ ಮತ್ತು ಅರ್ಧ ಸ್ಪೂನು ಮೆಣಸನ್ನು ನಾವು ಮಿಕ್ಸರಲ್ಲಿ ಪೌಡ್ರ್ ಮಾಡ್ಕೊಬೇಕು. ಅದನ್ನು ಕೂಡ ಇದಕ್ಕೆ ಸೇರಿಸ್ತೀನಿ ನೋಡಿ. ಪೌಡ್ರ್ ಮಾಡಿಕೊಂಡ್ರೆ ಅದನ್ನು ಸ್ವಲ್ಪ ಕೋರ್ಸ್ ಪೌಡ್ರ್ ಆದರೆ ಸಾಕು, ನುಣ್ಣಗೇನು ಬೇಕಾಗಲ್ಲ. ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಖಾರ ಪೊಂಗಲ್ಗೆ ಈ ಥರ ಹಾಕೋದ್ರಿಂದ. ಬರೀ ಇಡಿಯಾಗಿ ಹಾಕೋದಕ್ಕಿಂತ ಸ್ವಲ್ಪ ಇಡಿಯಾಗಿ ಸ್ವಲ್ಪ ಪೌಡರಾಗಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಅರ್ಧ ಹೋಳು ತೆಂಗಿನಕಾಯಿನ ನಾನು ತೆಳುವಾಗಿ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ನಾನು ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಈಗ ಅರಿಶಿನ ಪುಡಿ ಹಾಕ್ಕೋತಾ ಇದ್ದೀನಿ. ಅರಿಶಿನ ಪುಡಿ ಹಾಕ್ಕೊಂಡು ಒಳ್ಳೆ ಕಲರ್ ಬರುತ್ತೆ. ಮತ್ತು ನಾವು ಉಪ್ಪು ಹಾಕಿಲ್ವಲ್ಲ ಅನ್ನ ಬೇಯಿಸ್ಕೊಳ್ಳೋವಾಗ, ಇವಾಗ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ನಾನು. ನೋಡಿ, ಇದನ್ನೆಲ್ಲ ಕುಕ್ಕರಲ್ಲಿ ಇಟ್ಕೊಂಡಿದ್ನಲ್ಲ ಆ ಅಕ್ಕಿ ಬೇಳೆ ಮಿಶ್ರಣ ಅದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಒಗ್ಗರಣೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಗೋಯ್ತು ಫ್ರೆಂಡ್ಸ್. ತುಂಬ ಈಸಿಯಾಗಿ 2 ಥರ ಪೊಂಗಲ್ನ ಕೂಡ ಅಟ್ ಎ ಟೈಮ್ ಈಸಿಯಾಗಿ ಮಾಡ್ಬೋದು. ಈಗ ಇದನ್ನು 1-2 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿ ಬೇಯಿಸೋಣ. ಅದೆಲ್ಲ ಒಂದಕ್ಕೊಂದು ಉಪ್ಪು ಖಾರ ಎಲ್ಲ ಹೊಂದ್ಕೋಬೇಕಲ್ಲ, ಸೊ ಅದಕ್ಕೋಸ್ಕರ. ನೋಡಿ, ಕುದಿ ಬಂದಿದೆ, ಹಬೆ ಈಚೆ ಬರ್ತಾಯಿದೆ ನೋಡಿ ಫ್ರೆಂಡ್ಸ್. ಹೀಗೆ ತುಂಬ ರುಚಿಕರವಾದಂತಹ, ತುಂಬ ಈಸಿಯಾಗಿ ಮಾಡುವಂಥ ಸಿಹಿ ಪೊಂಗಲ್ ಹಾಗೂ ಖಾರ ಪೊಂಗಲ್ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಖಂಡಿತ ನೀವು ಇದನ್ನು ಟ್ರೈ ಮಾಡಿ. ಈ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಪೊಂಗಲ್. ಇಸ್ಕಾನ್ ಟೆಂಪಲಲ್ಲಿ ಪೊಂಗಲ್ ತಿಂತೀವಲ್ಲ, ಆ ಥರ ಟೇಸ್ಟ್ ಇರುತ್ತೆ. ನಂಗೆ ಅದೇ ನೆನಪಾಯಿತು. ಸೊ ನೀವೆಲ್ಲರೂ ಇದನ್ನು ಟ್ರೈ ಮಾಡಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.